ನಮಸ್ಕಾರ. ಇವತ್ತು ನಾವು ಎಕ್ಸೆಲ್ ಅಲ್ಲಿ ಯಾವ ಮ್ಯಾಥ್ಸ್ ಫಂಕ್ಷನ್ ಸಪೋರ್ಟ್ ಮಾಡುತ್ತೆ ಅಂತ ನೋಡೋಣ. ಇವತ್ತು ಈ ಎಕ್ಸಾಂಪಲ್ ತಗೊಂಡಿದ್ದೀನಿ ಅಂಡ್ ಇದ್ರ ಮೇಲೆ ನಾವು ಎರಡು ಸಿಂಪಲ್ ಮ್ಯಾಥ್ಸ್ ಫಂಕ್ಷನ್ಸ್ ನೋಡೋಣ. ಅದು ಸಮ್ ಅಂಡ್ ಆವ್ರೇಜ್ ಫಂಕ್ಷನ್ಸ್. ಸೊ ನಂದು ಎಕ್ಸಾಂಪಲ್ ಏನಂದ್ರೆ, ನಿಮಗೆ ತಿಂಗಳ ಖರ್ಚುಗಳು ಏನೇನಿರುತ್ತೆ ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ದೈನಿಕ ಸಾಮಾನುಗಳು, ಮತ್ತೆ ನೀವು ಓಡಾಟಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ತಿಂಗಳಿಗೆ, ಆಮೇಲೆ ಇದು ಊಟ ತಿನ್ನೋದಕ್ಕೆ ಆಚೆ ಅದನ್ನ ಎಷ್ಟು ಖರ್ಚು ಮಾಡ್ತೀರಾ, ಮತ್ತೆ ಓಡಾಡೋದಕ್ಕೆ ಇವಾಗ ಪೆಟ್ರೋಲು ಅಥವಾ ಡೀಸೆಲ್ ಏನಾದ್ರು ಖರ್ಚು ಮಾಡ್ತಾ ಇದ್ರೆ ಅದು ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಸುಮ್ಮನೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡಿದ್ದೀನಿ ಇಲ್ಲಿ. ಸೊ ಇದು ಇದನ್ನ ನೀವು ಎಕ್ಸೆಲ್ ಅಲ್ಲಿ ಹೇಗೆ ಕಂಡುಹಿಡಿಯೋದು, ಹೇಗೆ ಆಡ್ ಮಾಡೋದು ಅಂತ ನೋಡೋಣ. ಸೊ ಅದರಲ್ಲಿ ಎಕ್ಸೆಲ್ ಅಲ್ಲಿ ಸುಮಾರು ಫಂಕ್ಷನ್ಗಳಿವೆ. ಸೊ ಅದನ್ನ ಮೊದಲು ವಿಡಿಯೋಗಳು ನೋಡಿರೋ ಥರ ಈಕ್ವಲ್ ಟು ಆಪರೇಟರ್ ಹಾಕಿದ್ರೆ ಎಕ್ಸೆಲ್ ಫಂಕ್ಷನ್ ಬಾರಲ್ಲಿ ನೀವು ಟೈಪ್ ಮಾಡ್ಬೋದು. ಯಾವುದೇ ಫಾರ್ಮುಲಾ ಬೇಕೋ ಅದನ್ನ ಟೈಪ್ ಮಾಡ್ಬೋದು. ಸೊ ನಮ್ಮ ಎಕ್ಸಾಂಪಲ್ ಅಲ್ಲಿ ಸಮ್ ಇವತ್ತು ನೋಡೋಣ. ಸೊ ಸಮ್ ಅಂತ ಟೈಪ್ ಮಾಡಿದೆ. ಸಮ್ ಅಂದ್ರೆ adds all the numbers in the range of cells. ಸೊ ಅದು ಆ ಫಂಕ್ಷನ್ ಅಲ್ಲಿ ಡಿಫ್ರೆಂಟ್ ನಂಬರ್ಸ್ ನ ಪಾಸ್ ಮಾಡ್ಬೋದು ನೀವು. ಸೊ ಇಲ್ಲಿ ನೋಡಿದ್ರೆ ನೀವು ನಂಬರ್ 1, ನಂಬರ್ 2 ಆ ಥರ ಪಾಸ್ ಮಾಡ್ಬೋದು. ಸೊ ನಾವು ನಮ್ಗೆ ಇವತ್ತು ಏನೇನು ನಂಬರ್ಸ್ ಬೇಕು ಅಂದ್ರೆ ಇಲ್ಲಿ ಇರೋ 100, 100, 200, 150 ಈ ನಂಬರ್ಗಳು ಬೇಕು ನಮ್ಗೆ. ಸೊ ಒಂದೊಂದನ್ನೇ ಸೆಲೆಕ್ಟ್ ಮಾಡ್ಬೋದು ಅಥವಾ ಎಂಡ್ ಕಾಮ ಹಾಕಿ. ಸೊ ಈ ತರ ಒಂದೊಂದೇ ನಂಬರ್ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇವಾಗ ನಿಮ್ಮ ಹತ್ರ ಒಂದು 100 ನಂಬರ್ಸ್ ಇದೆ ಅಂದ್ರೆ ಆ ಥರ ಮಾಡ್ಕೊಂಡು ಕೂತ್ಕೊಳ್ಳೋದು ಕಷ್ಟ ಆಗ್ಬೋದು. ಸೊ ಅದ್ರ ಬದಲು ಏನ್ ಮಾಡ್ಬೋದು ಅಂದ್ರೆ ಅದನ್ನ ಡಿಲೀಟ್ ಮಾಡ್ತೀನಿ. ಎಕ್ಸೆಲ್ ಅಲ್ಲಿ ಒಂದು ಕ್ಲಿಕ್ ಮಾಡಿ ನಿಮ್ಮ ಮೌಸ್ ಕರ್ಸರ್ನ ಡ್ರ್ಯಾಗ್ ಮಾಡಿದ್ರೆ ಅದಾಗದೆ ರೇಂಜ್ ಆಫ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ ಇದು. ಸೊ ಇದು ಸ್ಟಾರ್ಟಿಂಗ್ ಫ್ರಮ್ B2 ಟು B5. ಸೊ ಆ ರೇಂಜ್ ಆಫ್ ವ್ಯಾಲ್ಯೂಸ್ ಸೆಲೆಕ್ಟ್ ಆಯ್ತು. ಸೊ ಯಾವಾಗಲೇ ಮಧ್ಯದಲ್ಲಿ ಕೋಲನ್ ಹಾಕಿ ನೀವು ಹಾಕಿದ್ರೆ ಅದೊಂದು ರೇಂಜ್ ಅಂತ ಕನ್ಸಿಡರ್ ಮಾಡುತ್ತೆ, ಅಷ್ಟು ವ್ಯಾಲ್ಯೂಸ್ನ ಸೆಲೆಕ್ಟ್ ಮಾಡುತ್ತೆ. ಸೊ ನಿಮ್ಮ ಮೌಸ್ ಅಲ್ಲಾರೋ ಮಾಡ್ಬೋದು, ಇಲ್ಲ ಟೈಪ್ ಆರೋ ಮಾಡ್ಬೋದು. ಆ ಥರ ಸೆಲೆಕ್ಟ್ ಮಾಡಿದ್ಮೇಲೆ ಎಂಟರ್ ಒತ್ತಿದ್ರೆ ಅದಾಗದೆ ಸಮ್ ರಿಟರ್ನ್ ಮಾಡುತ್ತೆ ಆ ಫಂಕ್ಷನ್. ಸೊ ಇದು ನಿಮಗೆ ಇವಾಗ ನೀವು 100 ರೋಸ್ ಸಮ್ ಕಂಡುಹಿಡಬೇಕು ಅಂದ್ರೆ ತುಂಬಾ ಈಸಿಯಾಗಿ ಮಾಡ್ಬಿಡ್ಬೋದು. ಈ ತರ ಮಾಡಿದ್ರೆ ನಿಮ್ಗೆ ಫಸ್ಟ್ ವ್ಯಾಲ್ಯೂ ಯಾವುದು, ಸ್ಟಾರ್ಟಿಂಗ್ ವ್ಯಾಲ್ಯೂ, ಎಂಡ್ ವ್ಯಾಲ್ಯೂ ಗೊತ್ತಿದ್ರೆ ನೀವು ನಿಮ್ ಸಮ್ ಅಂತ ಹಾಕಿ ಸ್ಟಾರ್ಟಿಂಗ್ ವ್ಯಾಲ್ಯೂ, ಎಂಡ್ ವ್ಯಾಲ್ಯೂ ID ಹಾಕ್ಬಿಟ್ರೆ ಅದಾಗದೆ ನಿಮ್ಗೆ ಸಮ್ ರಿಟರ್ನ್ ಮಾಡುತ್ತೆ. ಸೊ ಅದೇ ತರ ಆವರೇಜ್ ಫಂಕ್ಷನ್ ಇದೆ ಎಕ್ಸೆಲ್ ಅಲ್ಲಿ. ಸೊ ಈಸ್ ಈಕ್ವಲ್ ಟು ಆಪರೇಟರ್ ಟೈಪ್ ಮಾಡಿ ಆವರೇಜ್ ಅಂತ ಟೈಪ್ ಮಾಡಿದ್ರೆ ಸೇಮ್ ಅದೇ ತರ ಸೆಲೆಕ್ಟ್ ಮಾಡಿ ಅಷ್ಟು ರೋಸ್ನ ಎಂಟರ್ ಒತ್ತಿದ್ರೆ ಆವರೇಜ್ 125 ತೋರಿಸುತ್ತೆ. ಸೊ ಸಮ್ನ ಕ್ಯಾಲ್ಕುಲೇಟರ್ ಅಲ್ಲಿ ವ್ಯಾಲಿಡೇಟ್ ಮಾಡೋಣ. ಸೊ ಸಮ್ಗೆ ನಾನು ಏನೇನು ವ್ಯಾಲ್ಯೂಸ್ ಹಾಕ್ತೆ, 100 ಪ್ಲಸ್ 200 ಪ್ಲಸ್ 150 ಪ್ಲಸ್ 50. ಸೊ ಎಂಟರ್ ಒತ್ತಿದ್ರೆ ನೋಡಿ ಇದರಲ್ಲೂ 500 ಬರ್ತಾ ಇದೆ ಅಂಡ್ ಎಕ್ಸೆಲ್ 500 ರಿಟರ್ನ್ ಮಾಡ್ತು. ಸೊ ಅಕಸ್ಮಾತ್ ನಿಮ್ಗೆ ಯಾವುದೋ ಒಂದು ರೋನಲ್ಲಿ ವ್ಯಾಲ್ಯೂ ಜನರೇಟ್ ಮಾಡೋದ್ ಬೇಕಾಗಿಲ್ಲ, ಬಟ್ ಸುಮ್ಮನೆ ಒಂದು ಅಂದಾಜಾಗೆ ನಿಮ್ಗೆ ಸಮ್ ಎಷ್ಟಾಗ್ಬೋದು ಅಂತ ನೋಡ್ಬೇಕು ಅಂದ್ರೆ ನೀವು ರೋಸ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬಾಟಮ್ ರೈಟ್ ಕಾರ್ನರ್ ಅಲ್ಲಿ ಎಕ್ಸೆಲ್ ಅದಾಗದೆ ಕಂಡುಹಿಡಿಯುತ್ತೆ ಇವೆಲ್ಲ ನಂಬರ್ಸು. ಸೊ ಅದರದ್ದು ಸಮ್ ಮತ್ತೆ ಕೌಂಟ್ ಮತ್ತೆ ಆವರೇಜ್ ಅಷ್ಟು ಅದಾಗದೆ ರಿಟರ್ನ್ ಮಾಡುತ್ತೆ ಇಲ್ಲಿ. ಸೊ ನಿಮ್ಗೆ ಕ್ವಿಕ್ ಆಗಿ ತಕ್ಷಣ ನಿಮ್ಗೆ ವ್ಯಾಲ್ಯೂ ಬೇಕು, ಏನು ಟೈಪ್ ಮಾಡಿದೆ ಅಂದ್ರೆ ಸೆಲೆಕ್ಟ್ ಮಾಡಿ ಆ ರೋಗಳನ್ನ ಅಲ್ಲಿ ಹೈಲೈಟ್ ಮಾಡಿದ್ರೆ ಇಲ್ಲಿ ಸಮ್ಮು, ಕೌಂಟು, ಆವರೇಜ್ ಅದಾಗದೆ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ನಿಮ್ದು ಡೇಟಾ ಹೇಗಿದೆ ಅದನ್ನ ನೋಡ್ಕೊಂಡು ಎಕ್ಸೆಲ್ ಇಲ್ಲಿ ರಿಸಲ್ಟ್ ಕೊಡುತ್ತೆ. ಇಲ್ಲಿ ನಾನು ಬರೀ ಅಕ್ಷರಗಳಿರೋ ಡೇಟಾ ಸೆಲೆಕ್ಟ್ ಮಾಡಿದ್ರೆ ಅದು ನೋಡಿ ಕೌಂಟ್ ಮಾತ್ರ ತೋರಿಸ್ತದೆ, ಯಾಕಂದ್ರೆ ಇದ್ರಲ್ಲಿ ನಿಮ್ಗೆ ಸಮ್ಮು ಮತ್ತೆ ಆವರೇಜ್ ಕಂಡುಹಿಡಿಯಕ್ಕಾಗಲ್ಲ. ಸೊ ಕೌಂಟ್ ಮಾತ್ರ ತೋರಿಸುತ್ತೆ. ಸೊ ಅದೇ ರೀತಿ ಎಕ್ಸೆಲ್ ಅಲ್ಲಿ ನೀವು ಮ್ಯಾಥ್ ಫಾರ್ಮುಲಾಸು ಬರಿಬಹುದು. ಸೊ ನಾನಿವಾಗ ಇನ್ನೊಂದು ಕಾಲಮ್ ಅಲ್ಲಿ ಏನ್ ತಗೊಂಡಿದ್ದೀನಿ ಅಂದ್ರೆ ಸೇವಿಂಗ್ಸ್ ಅಂತ ಹಾಕೊಂಡಿದ್ದೀನಿ. ಸೊ ನೀವು ಅಕಸ್ಮಾತ್ ತಿಂಗಳಿಗೆ ನನಗೆ 100 ರುಪೀಸ್ ಖರ್ಚಾಗ್ತಿದೆ ಅಂತ ಇದ್ರೆ ಅದರಲ್ಲಿ ನೀವು 10% ಸೇವಿಂಗ್ಸ್ ಮಾಡಬೇಕು ತಿಂಗಳಿಗೆ ಅಂತ ಅನ್ಕೊಂಡಿದ್ರೆ, ಸೊ ಸೇವಿಂಗ್ಸ್ ಕಂಡುಹಿಡಿಯೋದಕ್ಕೂ ನೀವು ಒಂದು ಫಾರ್ಮುಲಾ ಬರೀಬಹುದು. ಸೊ
ಸೊ ಇಸ್ ಈಕ್ವಲ್ ಟು ಆಪರೇಟರ್ ಹಾಕಿ ಆಮೇಲೆ ಈ ಕಾಲಮ್ದು ನಾವು 10% ಅಂತ ಹಾಕೊಳ್ಳೋಣ. ಸೊ 100 ಮಲ್ಟಿಪ್ಲೈ ಬೈ 10 ಡಿವೈಡೆಡ್ ಬೈ 100. ಸೊ ಅದು 10%. 10 ಕ್ಯಾಲ್ಕುಲೇಟ್ ಮಾಡ್ತು ಅದಾಗದೆ. ಅದನ್ನೇ ಇವಾಗ ಡ್ರ್ಯಾಗ್ ಮಾಡಿ ಬೇರೆ ರೋಸ್ಗೂ ಅಪ್ಲೈ ಮಾಡ್ಬೋದು ಫಾರ್ಮುಲಾ. ಸೊ ನೋಡಿದ್ರಲ್ಲ, ಸೇವಿಂಗ್ಸ್ ಅದಾಗದೆ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ತು. ಸೊ ಇದನ್ನ ನೀವು ಸಮ್ ಮೇಲೆನೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇವಾಗ ಇದು ಇಲ್ಲಿರೋ ವ್ಯಾಲ್ಯೂನ 10% ಕ್ಯಾಲ್ಕುಲೇಟ್ ಮಾಡಿ ತೋರಿಸುತ್ತೆ. ಸೊ ಇವಾಗ ನೀವು ಫಾರ್ಮುಲಾಸ್ ಪ್ಲಗ್ ಇನ್ ಮಾಡಿ ಇಟ್ಬಿಟ್ರೆ ನೀವು ಮುಂದೆ ಏನೇ ಆ್ಯಡ್ ಮಾಡ್ಕೊಂಡು ಹೋಗಿದ್ರು ಅಥವಾ ಎಡಿಟ್ ಮಾಡಿದ್ರು ಚೇಂಜ್ ಮಾಡಿದ್ರು ಇಲ್ಲಿ ವ್ಯಾಲ್ಯೂ ಅದಾಗದೆ ಈ ಫಾರ್ಮುಲಾಸು ಅಪ್ಡೇಟ್ ಮಾಡ್ಕೊಳ್ಳುತ್ತೆ. ಸೊ ಇದನ್ನ ನಾನು ಅಕಸ್ಮಾತ್ ನನಗೆ ನೆಕ್ಸ್ಟ್ ತಿಂಗಳು 200 ಖರ್ಚು ಮಾಡಿದೆ ನಾನು ಪೆಟ್ರೋಲ್ ಮೇಲೆ. ಸೊ ಇವಾಗ 200 ಹಾಕ್ತಿದ್ದಂಗೆ ನೋಡಿ ಎಲ್ಲ ಕಡೆ ಅಪ್ಡೇಟ್ ಆಗೋಯ್ತು. ಅದಾಗದೆ 10% ಅಪ್ಡೇಟ್ ಆಯಿತು, ಸಮ್ಮು ಆವ್ರೇಜ್ ಎಲ್ಲ ಅಪ್ಡೇಟ್ ಆಯಿತು. ಸೊ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿದೆ ನಿಮಗೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನೆಲ್ನನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.